ಇವತ್ತು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗೆ ತುಂಬಲಾರದ ನಷ್ಟ ಹಾಗೂ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಬಹಳ ನೋವಿನ ಸಂಗತಿ ಏನಂದರೆ ನಿನ್ನೆ ನಡೆದ ಗುಲ್ಬರ್ಗ ಜೇವರ್ಗೆ ಮಧ್ಯೆ ಆಕ್ಸಿಡೆಂಟು ಮಾನ್ಯ ಶ್ರೀ ಮಹಾಂತೇಶ್ ಬೀಳಿಗೆಯವರ ಸಾವು ಕೇಳಿ ಅತೀವ ನೋವಾಯಿತು, ದುಃಖ ಆಯಿತು. ಅವರೊಂದಿಗೆ ನಮ್ಮವರ ಒಡನಾಟ ಭಾಳಿತ್ತು. ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ 2023 ಉತ್ಸವ ಕಾರ್ಯಕ್ರಮದ ರೂಪುರೇಷೆ ಮಾಡಿ ತಾವೇ ಉಸ್ತುವಾರಿ ತಗೊಂಡು 2 ದಿನ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಮಹಾಂತೇಶ್ ಬೀಳಿಗೆ ಸರ್. ಇವತ್ತು ಹೇಳ್ಕೊಳಕ್ಕೆ ಬಹಳ ದುಃಖ ಅನಿಸುತ್ತೆ. ಎಷ್ಟೋ ಸಲ ಅವ್ರ ಕಚೇರಿಗೆ ಹೋದಾಗೆ ನಾವು ಕಾಯ್ತಿದ್ವಿ, ನೀವು ಉತ್ತರ ಕರ್ನಾಟಕದವರಿದ್ದೀರಿ, ನಮ್ಮವರಿದ್ದೀರಿ. ಅವ್ರ ಅಧಿಕಾರಿಗಳಿಗೆ ಇವ್ರು ಯಾವತ್ತು ಬಂದರೆ ನೇರವಾಗಿ ಕಳಿಸಪ್ಪ, ಇವರೆಲ್ಲ ಯಾವುದೋ ಒಂದು ಕೆಲಸ ಕಾರ್ಯ ಇಟ್ಕೊಂಡು ಬಂದಿರಲ್ಲ, ಏನಾದರೂ ಸಂಸ್ಥೆ ಕೇಳ್ಕೊಳಕ್ಕೆ ಬಂದಿರ್ತಾರೆ, ಸಲಹೆಗಳು ಕೇಳ್ಕೊಳಕ್ಕೆ ಬಂದಿರ್ತಾರೆ, ಇವ್ರು ನೇರವಾಗಿ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮೀಯತೆಯಿಂದ ಅಪ್ಪಿಗೆಯಿಂದ ನಮಗೆ ಬರಮಾಡಿಕೊಂಡು ಹಲವಾರು ಸಲಹೆ ಸೂಚನೆಗಳನ್ನು ಸಂಸ್ಥೆ ಯಾವ ಥರ ಬೆಳಿಬೇಕು, ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಯಾವ ರೀತಿ ಆಶ್ರಯ ಕೊಡಬೇಕು, ಯಾವ ರೀತಿ ಸಹಾಯ ಮಾಡಬೇಕು, ನೊಂದ ಮನಸ್ಸುಗಳಿಗೆ ನಾವೆಲ್ಲ ತುಂಬ ನೋವಿನಿಂದ ಬೆಳೆದು ಒಂದು ಅಧಿಕಾರದಲ್ಲಿದ್ದೇವೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಯಾವ ರೀತಿ ನೀವು ಅವ್ರಿಗೆ ಮನಸ್ಥೈರ್ಯ ತುಂಬಬೇಕು, ಅವ್ರ ಮುಂದಿನ ಪೀಳಿಗೆಗೆ ಯಾವ ರೀತಿ ನಿಮ್ಮ ಒಂದು ಸಂಸ್ಥೆಯಿಂದ ಅವ್ರಿಗೆ ಧೈರ್ಯ ತುಂಬಿ ಅವರಿಗೆ ಎಜುಕೇಷನ್ ಆಗ್ಬೋದು, ಕೆಲಸ ಆಗ್ಬೋದು, ಉದ್ಯೋಗರಿಸಿ ಬಂದರೆ ಉದ್ಯೋಗ ಕೊಡಿಸೋಂಥ ಕೆಲಸ ಆಗ್ಬೋದು, ಅವ್ರಿಗೆ ಏನೆಲ್ಲ ಸಹಾಯ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಿಂದ ಮಾಡಿ, ನಾನು ನಿಮ್ಮ ಬೆನ್ನಿಗೆ ಇದ್ದೀನಿ ಅಂತ ಹೇಳ್ಕೊಂಡು ಬಂದಿರೋಂಥ ಮಹಾನ್ ವ್ಯಕ್ತಿ ಯಾರಾಗಿದ್ದಿದ್ರೆ ಅವರು ನಮ್ಮ ಪ್ರೀತಿಯ ಮಹಾಂತೇಶ್ ಬೀಳಿಗೆ ಸರ್ ಅಂತ ಹೇಳೋದಕ್ಕೆ ದುಃಖ ಆಗುತ್ತೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಅವ್ರು ತಮ್ಮ ಇಂದಿನ ನಡೆಯನ್ನು ಹೇಳ್ಕೊಂಡು ಇವತ್ತಿನ ಪೀಳಿಗೆಗೆ ಇದೇ ಅಂತ ಅಹಂಕಾರ ಪಡಬೇಡಿ, ಇಲ್ಲ ಅಂತ ದುಃಖ ಪಡಬೇಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಸಾಧನೆ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ತಗೊಳ್ಳಿ, ಇದೇ ಅಂತ ಹೇಳ್ಬಿಟ್ಟು ಅಹಂಕಾರ ಪಟ್ಕೊಂಡು ಇರೋದನ್ನು ಕಳ್ಕೊಬೇಡಿ ಅನ್ನೋದೊಂದು ಜನತೆಗೆ ಧೈರ್ಯ ತುಂಬುವಂಥ ಕೆಲಸ ಮಹಾಂತೇಶ್ ಬೀಳಿಗೆ ಸಾಬ್ ಮಾಡಿದ್ದಾರೆ. ಅವರಿವತ್ತಿಲ್ಲ. ನಮಗೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಗೆ ಒಂದು ಆಧಾರ ಸ್ತಂಭ, ಒಂದು ಧೈರ್ಯ ತುಂಬುವ ಶಕ್ತಿ ಇವತ್ತಿಲ್ಲ ಅನ್ನೋದೊಂದು ನೋವಾಗ್ತಾ ಇದೆ. ಹಾಗಾಗಿ ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ಭಗವಂತನತ್ತ ಪ್ರಾರ್ಥಿಸುತ್ತಾ, ಇನ್ನು ಮುಂದೆ ಇಂಥ ಅಧಿಕಾರಿಗಳು ಹುಟ್ಟಿ ಬರೋದು ಭಾಳ ವಿರಳ ಅನಿಸುತ್ತೆ. ಮಹಾಂತೇಶ್ ಬೀಳಿಗೆ ಸರ್ ಇವತ್ತಿಲ್ಲ ಅನ್ನೋದು ಇದೆ, ನಮ್ಮ ಮನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಚ್ಛಾಪಡಿಸ್ತೀನಿ. ನಮಸ್ಕಾರ.